ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಕೊನೆಗೂ ರಕ್ಷಿತಾ ಶೆಟ್ಟಿಗೆ ಡ್ರೀಮ್ ಬಾಯ್ ಯಾರಂತ ಗೊತ್ತಾಗೇ ಬಿಡ್ತು. ರಕ್ಷಿತಾ ಡ್ರೀಮ್ ಬಾಯ್ ಕಾಮಿಡಿಯನ್ ಆಗಿರ್ಬೇಕಂತೆ. ಗಿಲ್ಲಿ ತರ ಆಗಾಗ ನಖರ ಮಾಡಬೇಕು, ಹೊಡಿತಾ ಇರಬೇಕಂತೆ. ಗಿಲ್ಲಿ ಹೆಸರು ಹೇಳದೆ ಮತ್ತೆ ಕ್ಲೂ ಕೊಟ್ಟು ಜಾರಿಕೊಂಡ ರಕ್ಷಿತಾ ಮಾತಿಗೆ ನಾಚಿ ನೀರಾದ ಗಿಲ್ಲಿ. ಮನೆ ಮಂದಿ ಶಾಕ್ ಆದ್ರು. ಏನು, ನೀನು ಮದುವೆ ಯಾವಾಗ ಆಗ್ತೀಯಾ ಅಂತ ಹೇಳಿ ಗಿಲ್ಲಿನ ನಂದಗೋಕುಲ ಸೀರಿಯಲ್ ತಂಡ ಕೇಳಿದ್ರೆ ನಾನು ಮದುವೆನೇ ಆಗಲ್ಲ ಅಂತಿದ್ದಾರೆ ಗಿಲ್ಲಿ ನಟ. ಹಾಗೆ ಕಾವ್ಯಾಳ ಮದುವೆ ವಿಚಾರ ಕೇಳ್ತಾ ಇದ್ದಂತೆ ಒಂದು ಲವ್ ಮ್ಯಾರೇಜ್, ಒಂದು ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂತಿದ್ದಾರೆ. ಇಲ್ಲಿ ನೋಡಿ, ಗಿಲ್ಲಿಗೆ ರಕ್ಷಿತಾ ಅಂದರೆ ಇಷ್ಟ, ಆದರೆ ಕಾವ್ಯಾಳ ಹಿಂದೆ ಓಡಾಡ್ತಿದ್ದಾರೆ. ರಕ್ಷಿತಾಗೆ ಗಿಲ್ಲಿ ಅಂದರೆ ಇಷ್ಟ, ಆದರೆ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಬನ್ನಿ ಮತ್ತೆ ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತಿದ್ದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾದೇ ಚರ್ಚೆ. ರಕ್ಷಿತಾಗೆ ಗಿಲ್ಲಿ ಮೇಲೆ ಕ್ರಶ್ ಆಗಿದೆ, ಲವ್ ಆಗಿದೆ, ಪ್ರೀತಿಸ್ತಾ ಇದ್ದಾಳೆ. ನೋಡಿ ನೀವು, ರಕ್ಷಿತಾ ಗಿಲ್ಲಿಗೆ ಏನಾದರೂ ಬೇಕಂತಂತಂದರೆ, ಮಜ್ಜಿಗೆ ಆಗಲಿ ಅಥವಾ ಹಣ್ಣು ಬೇಕಂತಂದರೆ, ಮೊಟ್ಟೆ ಬೇಕು ಅಂತ ಅಂದ್ಕೊಳ್ಳಿ, ಅಥವಾ ಅಡುಗೆ ಮಾಡಿಕೊಡೋ ವಿಚಾರ ಆಗಿರಲಿ, ಗಿಲ್ಲಿಗೆ ಹಸಿವಾದರೆ ರಕ್ಷಿತಾ ಬಿಹೇವ್ ಮಾಡೋ ರೀತಿನ ನೋಡಿ, ಒಟ್ಟಿನಲ್ಲಿ ಗಿಲ್ಲಿನ ಅತಿ ಹೆಚ್ಚಿನದಾಗಿ ಕೇರ್ ಮಾಡ್ತಾ ಇರುವಂತಹ ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಬಾಳಲ್ಲಿ ಬಾಳ ಸಂಗಾತಿಯಾಗಿ ಬರ್ತಾಳೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಿನ ಚರ್ಚೆ ಇದೇ ಆಗಿತ್ತು. ಟ್ರೆಂಡ್ ಕೂಡ ಕ್ರಿಯೇಟ್ ಆಗಿತ್ತು. ಕಳೆದ ಒಂದು ಪಂಚಾಯಿತಿಯಲ್ಲಿ ಸುದೀಪ್ ಅವರು ಕೂಡ ರಕ್ಷಿತಾ ನಿನ್ನ ಬಾಯ್ ಫ್ರೆಂಡ್ ಯಾವ ರೀತಿಯಾಗಿರಬೇಕು, ಡ್ರೀಮ್ ಬಾಯ್ ಹೇಗಿರಬೇಕು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಸುದೀಪ್ ಅವರು ಕೂಡ ರಕ್ಷಿತಾಳಿಗೆ ಕೇಳೇ ಬಿಡ್ತಾರೆ. ಸೊ ಆಗಲೂ ಸಹಿತ ರಕ್ಷಿತಾ ಶೆಟ್ಟಿ ನನಗೆ ಗಿಲ್ಲಿ ಥರ ಇರಬೇಕು ಅನ್ನೋ ರೀತಿಯಾಗಿ ಅವರು ಕಾಮಿಡಿಯನ್ ಆಗಿರಬೇಕು, ನಗಿಸ್ಬೇಕು, ನಗ್ತಾ ಇರಬೇಕು ಅಂತ ಹೇಳಿ ಜಾರ್ಕೊಳ್ತಾರೆ. ಸೊ ಆಗ ಗಿಲ್ಲಿ ನಟ ಬಿಹೇವ್ ಮಾಡಿರೋದನ್ನು ನೀವು ನೋಡಿದ್ರೆ ತುಂಬ ಅಂದರೆ ತುಂಬ ನಾಚ್ಕೊಳ್ತಾ ಇದ್ರು. ಸೊ ಇಡೀ ಶೋ ಅಲ್ಲಿ ಎಲ್ಲರೂ ಕೂಡ ಬಿದ್ದು 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 ನಗ್ತಾ ಇದ್ರು. ರಕ್ಷಿತಾ ಶೆಟ್ಟಿ ಹೇಳೋದಕ್ಕೂ ಗಿಲ್ಲಿ ನಾಚ್ಕೊಳ್ಳೋದಕ್ಕೂ ಸಿಂಕ್ ಆಗ್ತಾನೆ ಇತ್ತು. ಸೊ ಆ ರೀತಿಯಾಗಿ ಅಂತಂದರೆ ಗಿಲ್ಲಿನ ರಕ್ಷಿತಾನ ಪೇರ್ ಆಗಿ ನೋಡಬೇಕು ಅಂತಲೂ ಕೂಡ ಜನ ಬಯಸ್ತಾ ಇದ್ದಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿಯಾಗಿತ್ತು ಅನ್ನೋದೇ ಅದೊಂದು ಎಕ್ಸಾಂಪಲ್. ಸೊ ಈಗ ಅದೇ ಈಗ ಟ್ರೆಂಡ್ ಕ್ರಿಯೇಟ್ ಆಯ್ತಪ್ಪ. ಸೊ ಇವತ್ತು ಬಿಗ್ ಬಾಸ್ ಮನೆಗೆ ನಂದಗೋಕುಲ ಸೀರಿಯಲ್ ಟೀಮ್ ಬಂದಿದ್ದಾರೆ. ಸೊ ನಂದಗೋಕುಲ ಸೀರಿಯಲ್ನ ಮನೆಯಲ್ಲಿ ಮದುವೆ ಸಂಭ್ರಮ ನಡೀತಾ ಇದೆ. ಹಾಗಾಗಿ ಬಿಗ್ ಬಾಸ್ ಮನೆಗೆ ಬಂದು ಅವರು ಇನ್ವಿಟೇಷನ್ ಕಾರ್ಡ್ ಕೊಡ್ತಿದ್ದಾರೆ, ಮದುವೆ ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ನನ್ನ ದೊಡ್ಡ ಮಗನ ಮದುವೆ ಇದೆ, ನೀವೆಲ್ಲರೂ ಬರಬೇಕು ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ ಕೊಡ್ತಾರೆ. ಹಾಗೆ ತಮ್ಮ ಸೀರಿಯಲ್ ಕುರಿತಾಗಿ ಪ್ರಚಾರ ಮಾಡ್ತಾರೆ, ಮಾತಾಡ್ತಾರೆ, ತಮ್ಮ ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಆಗ ನಿಮ್ಗೆ ಗೊತ್ತಲ್ವಾ, ಬಂದವರು ಯಾರು ಕೂಡ ಗಿಲ್ಲಿ ಜೊತೆ ಮಾತಾಡದೆ, ಕಾಲು ಎಳಿಸ್ಕೊಳ್ದೆ ಹೋಗೋದೇ ಇಲ್ಲ. ಹಾಗಾಗಿ ಸೊ ಗಿಲ್ಲಿಗೆ ಒಂದು ಮಾತು ಕೇಳ್ತಾರೆ. ಮೊದಲೇದಾಗಿ, ನೀನು ಯಾವಾಗ ಮದುವೆ ಆಗ್ತೀಯಪ್ಪ, ಹುಡುಗಿ ಹೆಂಗಿರಬೇಕು ಅಂತ ಕೇಳ್ತಾರೆ. ಸೊ ನೀನು ಯಾವಾಗ ಮದುವೆ ಆಗ್ತೀಯಾ ಅಂತ ಕೇಳಿದಂಥ ಪ್ರಶ್ನೆಗೆ ಗಿಲ್ಲಿ ನಾನು ಮದುವೆನೇ ಆಗಲ್ಲ ಅಂತ ಅಂದ್ಕೊಳ್ಳಿ, ನಾನು ಮದುವೆ ಆಗೋದಿಲ್ಲ, ಇಂಟ್ರೆಸ್ಟೇ ಇಲ್ಲ ಅನ್ನೋ ರೀತಿಯಾಗಿ ಹೇಳ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಕಾವ್ಯ ಅವ್ರಿಗೆ ಕೇಳ್ತಾರೆ, ಬಂದಂಥ ಸೀರಿಯಲ್ ತಂಡದವರು. ಸೊ ಆಗ ಕಾವ್ಯ ಹೇಳ್ತಾಳೆ, ನನಗೇನಾದ್ರೂ ಇಷ್ಟ ಆದರೆ ಸೊ ನಾನು ಮದುವೆ ಆಗ್ತೀನಿ ಯಾರಾದ್ರೂ. ಅದೇ ನನಗೆ ಯಾರು ಇಷ್ಟ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಮನೆಯವ್ರು ತೋರಿಸಿದವ್ರನ್ನೇ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಆಗ ನಂತರ ದಿಢೀರಂತ ವರ್ಷನ್ ಚೇಂಜ್ ಮಾಡಿರುವಂತಹ ಗಿಲ್ಲಿ ನಟ ಒಂದು ಮನೆಯಲ್ಲಿ ತೋರಿಸಿದವ್ರನ್ನ ಮದುವೆ ಆಗ್ತೀನಿ, ಅರೇಂಜ್ ಮ್ಯಾರೇಜ್, ಇನ್ನೊಂದು ಕಡೆಗೆ ನಾನು ಇಷ್ಟಪಟ್ಟವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಎರಡೆರಡು ಮದುವೆ ಆಗ್ತಾರಂತೆ ಗಿಲ್ಲಿ ನಟ. ಕಾದ್ ನೋಡೋಣ ಸೊ ಇವರು ಮದುವೆ ಯಾವ ರೀತಿಯಾಗಿ ನಡೀತೆ ಅಂತ ಹೇಳಿ. ಇನ್ನೊಂದು ಕಡೆಗೆ ತುಂಬ ಇಂಟ್ರೆಸ್ಟಿಂಗ್, ತುಂಬ ಹಾಟ್ ಟಾಪಿಕ್ ಆಗಿರುವಂಥ ಸಬ್ಜೆಕ್ಟ್ ಅಂತಂದರೆ ರಕ್ಷಿತಾ ಶೆಟ್ಟಿಯ ಡ್ರೀಮ್ ಬಾಯ್ ಕತೆ. ಸೊ ರಕ್ಷಿತಾ ಶೆಟ್ಟಿಗೂ ಕೂಡ ನೀನು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಹೇಳಿ ಬಂದಂಥವ್ರು ಕೇಳಿದ್ದಾರೆ. ಸೊ ಆಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ನಿಮಗೆ ಗೊತ್ತುಂಟಾ ನನ್ನ ಹುಡುಗ ಹೇಗಿರಬೇಕು ಅಂತ ಹೇಳಿ ಅವರು ಶುರು ಮಾಡಿದ್ರು ಅವರ ಕಥೆಯನ್ನು. ಸೊ ಅವರ ಮದುವೆ ಆಗುವ ಹುಡುಗ ಕಾಮಿಡಿ ಮಾಡ್ತಾ ಇರಬೇಕಂತೆ. ಸೊ ಕಾಮಿಡಿಯನ್ ಆಗಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ದಂಗೆ ಆಯಿತು. ಸೊ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿಯನ್ ಅಂತಂದರೆ ಯಾರು? ಗಿಲ್ಲಿ ನಟ. ಆಗಾಗ ಇವ್ರಿಗೆ ಹಿಂಗೆ ಹೊಡಿತಾ ಇರಬೇಕು ಅಂತೆ. ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಿನದಾಗಿ ಸಲಿಗೆಯಿಂದ ರಕ್ಷಿತಾಳಿಗೆ ಹೊಡೆಯುವಂಥ ಹುಡುಗ ಯಾರು? ಗಿಲ್ಲಿ ನಟ. ಸೊ ಗಿಲ್ಲಿ ನಟ ನನ್ನನ್ನು ಮದುವೆ ಆಗಬೇಕು, ನಾನು ಪ್ರೀತಿಸ್ತಾ ಇದ್ದೀನಿ, ಮುಂದೆ ಅವರ ಜೀವನಕ್ಕೆ ನಾನು ಸಂಗಾತಿಯಾಗಿ ಹೋಗ್ತೀನಿ ಅನ್ನೋದನ್ನು ಹೇಳದೆ
ಅವ್ರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಇದು ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂಥ ಕತೆ. ಸೊ ರಕ್ಷಿತಾ ಶೆಟ್ಟಿ ತನ್ನ ಡ್ರೀಮ್ ಬಾಯ್ ಕತೆನ ಹೇಳ್ತಾ ಇದ್ದಂತೆ ಇಲ್ಲಿ ಗಿಲ್ಲಿ ನಟನಿಗೆ ಏನಂತಂದರೆ ಅವ್ರಿಗೆ ಮುಜುಗರ ಆಗ್ತಿದೆಯೋ ಅಥವಾ ನಾಚಿಕೆ ಆಗ್ತಾ ಇದೆಯೋ, ಹೆಂಗಿರ್ಲಪ್ಪ ನಾನು, ಹೆಂಗೆ ಸಹಿಸ್ಕೊಳ್ಳಪ್ಪ ಅನ್ನೋ ರೀತಿ ಆಗ್ತಿದೆಯೋ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಹೇಳ್ತಾ ಇದ್ದಂತೆ ಇಲ್ಲಿ ಗಿಲ್ಲಿ ನಟ ಫುಲ್ ನಾಚ್ಕೊಳ್ತಾ ಇದ್ದಾರೆ. ಸೊ ಮನೆ ಮಂದಿ ಫುಲ್ ತಲಹರಟೆ ಮಾಡ್ತಾ ಅವ್ರಿಗೆ ತಮಾಷೆ ಮಾಡ್ತಾ ಕಾಲು ಎಳಿತಾ ಇದ್ದಾರೆ. ಯಾವಾಗಲೂ ಗೊತ್ತಲ್ಲ ನಿಮಗೆ, ಗಿಲ್ಲಿ ಇನ್ನೊಬ್ರು ಕಾಲು ಎಳಿತಾರೆ. ಸೊ ಈ ಒಂದು ವಿಚಾರ ಇಟ್ಕೊಂಡು ಗಿಲ್ಲಿ ಕಾಲು ಎಳಿಯೋಕ್ಕೆ ಶುರು ಮಾಡ್ತಾರೆ. ಓ ಅಂತ ಎಲ್ಲ ಶುರು ಮಾಡ್ಕೊಬಿಡ್ತಾರೆ. ಸೊ ಇದು ಬಿಗ್ ಬಾಸ್ ಮನೆಯಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಾ ಇದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಆಗ್ತಿದೆ. ಸೊ ಒಟ್ಟಿನಲ್ಲಿ ಹಲವು ಜನ ಬಿಗ್ ಬಾಸ್ನ ಯಾರೆಲ್ಲ ನೋಡ್ತಾ ಇದ್ದಾರೆ, ಗಿಲ್ಲಿನ ಯಾರು ಪ್ರೀತಿಸ್ತಾರೆ, ರಕ್ಷಿತಾ ಶೆಟ್ಟಿನ ಯಾರೆಲ್ಲ ಪ್ರೀತಿಸ್ತಾರಲ್ಲ, ಸೊ ಅವ್ರಿಗೆಲ್ಲ ಇರೋ ಆಸೆ ಏನು ಅಂತಂದರೆ, ಒಂದು ಗಿಲ್ಲಿ ಆದರೂ ವಿನ್ನರ್ ಆಗಲಿ ಅಥವಾ ರಕ್ಷಿತಾ ಆದರೂ ವಿನ್ನರ್ ಆಗಲಿ, ಕೊನೆಯದಾಗಿ ಇವರಿಬ್ಬರಲ್ಲಿ ಯಾರಾದರೂ ವಿನ್ನರ್ ಆಗಲಿ, ಹೊರಗಡೆ ಬಂದ ನಂತರ ಇವರಿಬ್ಬರು ಪೇರ್ ಆಗಲಿ ಅಂತಲೂ ಕೂಡ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಸೊ ಅವರ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಅದು ಏನಂತಾರೆ ಸಕ್ಸಸ್ ಆಗುತ್ತೆ, ಅದು ಟ್ರೂ ಆಗುತ್ತಾ ಅನ್ನೋದನ್ನು ನಾವು ಕಾದು ನೋಡೋಣ. ನೋಡಿ, ನಾವು ಯಾರ ವ್ಯಕ್ತಿತ್ವದ ಬಗ್ಗೆ ಕೂಡ ಅವ್ರನ್ನ ಕೆಳಗೆ ಹಾಕಿ ಮಾತಾಡ್ತಾ ಇಲ್ಲ. ಸೊ ಅವ್ರ ಕ್ಯಾರೆಕ್ಟರ್ನ ತುಂಬ ಅಂತಂದರೆ ಬೇರೆ ಲೆವೆಲಿಗೆ ತೆಗೆದುಕೊಂಡು ಹೋಗಿ ಮಾತಾಡ್ತಾ ಇಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಚರ್ಚೆಗಳು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಬಾಯಿಂದ ಹೊರಡ್ತಾ ಇರುವಂಥ ಮಾತುಗಳು ಎಷ್ಟರ ಮಟ್ಟಿಗೆ ಸಿಂಕ್ ಆಗಿ ಲಿಂಕ್ ಆಗ್ತಾ ಇದೆ ಅನ್ನೋದನ್ನು ನಾವು ಹೇಳೋಕೆ ಹೊರಟಿದ್ರು, ಅದು ಅಷ್ಟೇ. ಸೊ ಇಲ್ಲದೇ ಇರೋ ವಿಚಾರಗಳನ್ನು ಮಸಾಲ ಹಾಕಿ ಮಾತನಾಡುವಂತಹ, ಇಲ್ಲದೇ ಇರೋ ವಿಷಯಗಳನ್ನು ಕಟ್ಕತೆಯಾಗಿ ಕಟ್ಟಿ ಹೇಳುವಂತಹ ಅಭ್ಯಾಸ ಕೂಡ ನಮಗಿಲ್ಲ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ರಕ್ಷಿತಾ ಶೆಟ್ಟಿ ಗಿಲ್ಲಿಯ ವಿಚಾರ ಮತ್ತು ಕಾವ್ಯಾಳ ಟ್ರಯಾಂಗಲ್ ಲವ್ ಸ್ಟೋರಿ ಇದಾಗಿತ್ತು. ನಿಮಗೂ ಕೂಡ ರಕ್ಷಿತಾ ಗಿಲ್ಲಿನ ಇಷ್ಟಪಡ್ತಿದ್ದಾಳೆ ಅಂತ ಅನಿಸ್ತಾ ಇದೆಯಾ? ಹಾಗಿದ್ರೆ ಕಾಮೆಂಟ್ ಮಾಡಿ. ಮುಂದೊಂದಿನ ಇವರಿಬ್ಬರು ಪೇರ್ ಆಗಿಬಿಟ್ರೆ ಅದೆಂತಹ ಒಂದು ಒಳ್ಳೆ ಜೀವನ ಇವರಿಬ್ಬರದ್ದು ಆಗಬಹುದು. ಅದ್ರ ಬಗ್ಗೆಯೂ ಕೂಡ ಕಾಮೆಂಟ್ ಮಾಡಿ. ಇನ್ನು ಕಾವ್ಯಾಳ ಕ್ಯಾರೆಕ್ಟರ್ ಬಗ್ಗೆ ನೀವು ಗಮನಿಸ್ತಾನೆ ಇದ್ದೀರಾ, ಗಿಲ್ಲಿ ಕಂಡ್ರೆ ಅದು ಯಾಕೋ ಏನೋ ಕಾವ್ಯಾಳಿಗೆ ಆಗ್ಬರ್ತಾ ಇಲ್ಲ, ಒಂದು ಡಿಸ್ಟೆಂಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾವ್ಯ ಗಿಲ್ಲಿಯ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಟಾಸ್ಕ್ ವಿಚಾರ ಅಂತ ಹೋದರೆ ಗಿಲ್ಲಿ ಸಪೋರ್ಟ್ ತೊಗೊಳ್ತಾರೆ, ಮಾತಾಡ್ತಾರೆ. ಅದರ ಹೊರತಾಗಿ ಮನೆಯಲ್ಲಿ ಇರುವಾಗ ಗಿಲ್ಲಿನ ಅವಾಯ್ಡ್ ಮಾಡಿದವ್ರ ರೀತಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಯಾರಿಗೊತ್ತು ಮೈಂಡ್ ಗೇಮು ಆಗಿರ್ಬೋದಲ್ವಾ. ಸೊ ಗಿಲ್ಲಿನ ಅವಾಯ್ಡ್ ಮಾಡ್ದಂಗೆ ಆದರೆ ಆವಾಗ ಅಟೆನ್ಷನ್ ಸಿಗುತ್ತೆ, ಅದು ಕೂಡ ಆಗಿರ್ಬೋದು. ಇನ್ನೊಂದು ಕಡೆಗೆ ಅವಾಯ್ಡ್ ಮಾಡ್ತಿದ್ದಾಳೆ ಅಂತಂದ್ರೆ ಅವರ ಅಮ್ಮ ಮತ್ತು ತಮ್ಮ ಹೇಳೋದ ನಂತರ ಒಂದು ಸ್ವಲ್ಪ ಕ್ಲೋಸಾಗಿ ಬಿಹೇವ್ ಮಾಡಿದರು. ಈಗ ಸಡನ್ನಾಗಿ ರಪ್ಪಂತ ಚೇಂಜ್ ಆಗಿದ್ದಾರೆ. ಸೊ ಈಗ ಅವ್ರ ಆಟನೇ ಅವರೇ ಆಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಏನು ಕತೆ ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಸೊ ಇದರ ನೆಕ್ಸ್ಟ್ ಮುಂದಿನ ವಿಡಿಯೋ ಏನಾಗಿರುತ್ತೆ ಅಂತಂದರೆ, ಕಾವ್ಯ ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ನಿಜಕ್ಕೂ ಕಾವ್ಯ ಎವಿಕ್ಟ್ ಆದ್ರ ಏನು ಕತೆ ಅನ್ನೋದನ್ನ ನೋಡೋಣ. ಸೊ ಈ ಒಂದು ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.